ಹೊಟ್ಟೆ ಡುಮ್ಮನ ಒಂದು ಗ್ಲಾಸಿನಿಂದ ಒಂದು ಬೋಗನಿಗೆ ಈಗ ಸವಿಯಿರಿ ಟೇಸ್ಟಿ ಶರ್ಬತ್ ಗುಲ್ಯ ಇಷ್ಟೇ ಕುಡಿಯಕ್ ಹೋಗಲ್ಲ ನೀವ್ ಮಾಡಿದಲ್ಲ ಇದೆಲ್ಲ ಇಕ್ಕನ ಮಾಡೋ ಚಪಾತಿ ಪಲ್ಲೆ I hate the soldier sitting in my cupboard. I don't build them anymore, but I can work on them. So excited to keep them. ಬಿಸಿಲಿಗೆ ಇಷ್ಟು ಪ್ಯಾಕ್ ಆಗ್ಲಿಕ್ರೆ ಹೆಂಗ ಯಪ್ಪ ಬಿಸಿಲು ಕೆಟ್ಟೈತಿ ಫುಲ್ ರಶ್ Hello guys, my new vlog. Please to channel my Sakrapara. Sacrifice. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ನ್ಯೂ ಲಾಗ್. ನಾನು ಇವತ್ತು ಅತ್ನಿ ಹೊಂಟೀನಿ. ಹಂಗೆ ಇವರಿಬ್ರು ಅಕ್ಕನ ಕಡೆ ಕೆಲಸ ಐತೆ ಅಂತ ಅವರು ಬರತ್ತಿದ್ರು. ನಾ ಹೊಂಟಿದ್ ರೀಸನ್ ನಾ ರೀಲ್ ಮಾಡ್ಬೇಕಂತ ಹೊಂಟಿದ್ನಿ ಡಾನ್ಸ್ ಕ್ಲಾಸಿಗೆ. ಬಸ್ ರಶ್ ಐತೆ ಅಂತ ಇಂಕಾಳ್ನ ಹೇಳಿನಿ. ಸೊ ಅದಕ್ಕೆ ಸೀಟ್ ಇಲ್ಲ ಎದ್ನಿ ಹೊಂಟೇವಿ. ಅಷ್ಟು ರಶ್ ಬಸ್ ಒಳಗೆ ನಾ ಕ್ಯಾಮ್ರಾ ಮ್ಯಾಲೆ ಇಟ್ಕೊಂಡು ಮಾತಾಡೋ ಅಂತಕ್ಕೆಲ್ಲ ಅದಕ್ಕೆ ಕೆಳಗಿಡದನಿ ಸುಮ್ಮ ಒಂದ್ ಸ್ವಲ್ಪ ವಿಡಿಯೋ ಕ್ಯಾಪ್ಚರ್ ಆಗೋ ಸಲುವಾಗಿ. ನಾನು ಬಸ್ಸಿಂದ ಇಳೋಷ್ಟರಲ್ಲಿ ನಮ್ಮ ಲೆಕ್ಕಿಯವರು ಬಂದ್ಬಿಟ್ಟಿದ್ರು. ಲೆಕ್ಕಿ ಅಂದ್ರೆ ಯಾರಂತ ಇನ್ನಿಷ್ಟೋ ಗೊತ್ತಾಗ್ತೈತಿ. ಪಾಪ ನಾ ಬರೋಕ್ಕಿಂತ ಮೊದಲು ವೇಟ್ ಮಾಡತ್ತಾಳ ನೋಡ್ರಿ ಇಲ್ಲಿ ಈಕಿನ ಲಕ್ಕಿ. ದೇವತೆನೇ ತೇಲಿ ಒಂದು ಕೇಳುವಾಗ ಬಸ್ಸಿಂದ ಏನು ಹೇಳಿದ್ನಿಲ್ಲ ಪಟ್ಟಸೆ ಸ್ಕೂಟಿ ಮೇಲೆ ಕುಂತ ಹೊಂಟೆ ಬಿಟ್ವಿ. ಯಾಕಂದ್ರೆ ನಾವು ಸುಟ್ಟೋಗೋ ರೇಂಜಿಗೆ ಸೂರ್ಯ ಬಿಸಿಲು ಕೊಡತ್ತಿದ್ದ. ಅದಕ್ಕೆ ನಾವು ಇಲ್ಲಿಂದ ಹೊಂಟೆ ಬಿಟ್ವಿ ಪಟ್ಟಸೆ. ನೋಡಿದ್ರೆ ಟ್ರಾಫಿಕ್ರೆ ಫುಲ್ಲ. ಡೈರೆಕ್ಟ್ ಅವ್ರ ಮನೆಗೆ ಹೋಗ್ಬೇಕಂತ ಮಾಡಿದ್ವಿ. ಬಟ್ ಆಕಿನ ಸ್ಕೂಟಿ ಅದಕ್ಕೂ ಎನರ್ಜಿ ಡ್ರಿಂಕ್ ಬೇಕಂತ ಅಂತು. ಅದಕ್ಕೆ ಹೊಂಟಿವಿ ನಾವೀಗ. ಅದಕ್ಕೆ ಒಂದು ಸ್ವಲ್ಪ ಎನರ್ಜಿ ಡ್ರಿಂಕ್ ಹಾಕೊಂಬರಕ್ಕೆ. ಅದಕ್ಕೂ ಹೊಟ್ಟೆಗೆಲ್ಲ ಅದು ಓಡಲ್ಲ ಅಂತತಿ. ಅದಕ್ಕೆ ಒಂದು ಸ್ವಲ್ಪ ಗಟ್ಟು ಒಂದು ಸ್ವಲ್ಪ ಪೆಟ್ರೋಲ್ ಕುಡಿಸಿದ್ವಿ. ನಡೆದು ಬಿಟ್ವಿ ಆಕಿನ ಮನೆಗೆ ಡೈರೆಕ್ಟ್. ಈಕಿನ ಸ್ಕೂಟಿ ಹೆಂಗೆ ಏರಿಸ್ತಾವ ನೋಡ್ರಿ ಇನ್ನು ಸ್ವಲ್ಪ. ಅಂತೂ ಇಂತೂ ಮನೆಗೆ ಬಂದುಬಿಟ್ವಿ. ಯಾಕಂದ್ರೆ ಬಿಸ್ಲಾಂದು ಬರೋಷ್ಟ್ರಲ್ಲಿ ನಮಗ್ರೆ ಅಪ್ಪ ಸಾಕಾಗ್ಬಿಟ್ಟೈತಿ. ನಾಳೆ ಯಾವಾಗ ಸಿಗ್ತೈತೆ ಅನ್ನೋ ರೇಂಜಿಗೆ. ಅವ್ರದ್ದು ಮನೆ ಇದೆ. ಮನೆ ಅಂತೂ ಮಸ್ತ್ ಐತಿ. ಮನೆಯವ್ರು ಇರೋರಂತೂ ಮಸ್ತ್ ಅದಾರು, ಅದ್ರ ಡೌಟೇ ಇಲ್ಲ. ಲಕ್ಕಿ ಅವ್ರ ಮನೆಗೆ ಬಂದಾತು. ಯಪ್ಪ ಬಿಸಿಲು ಭಾಳ, ಟ್ರಾಫಿಕ್ ಭೀ ಭಾಳ. ಹೊಟ್ಟೆ ಡುಮ್ಮಣ್ಣ ಕುಡಿಯಕ್ಕೆ ಏನ್ರಿ ಮಾಡ್ತೇನೆ ಅಂತೇಳಿ ಕೊಳು ಹೋಗ್ಯಾಳು ಕಿಚನ್ ಕಡೆ. ಏನು ಮಾಡತ್ತಾಳ ಅಂತ ನೋಡೋನು ಬರ್ರಿ. ಏನೋ ಮಾಡತ್ತಾಳಪ್ಪ ನಮಗ ಅಂಥೇಳಿ ಶರ್ಬತ್ ಮಾಡತ್ತಿ. ಕೂಲ್ ಆಗಿರೋ ಶರ್ಬತ್ ಬಿಸಿಲಾಗ ಬಂದಿಲ್ಲ ಅದಕ್ಕೆ. ಆಕಿನ ರೂಮ್ ಇದೆ. ಆಕಿನೊಬ್ಬಕಿನ್ ಬಿಟ್ರೆ ಉಳ್ಕಿದವ್ರೆಲ್ಲ ಇವ್ರ ತುಂಬ್ಯಾರ ಆಕಿನ ರೂಮ್ ಒಳಗೆ. ನೋಡ್ರಿ ನೀವು ಎಷ್ಟು ಅದಾರ. ಇವ್ರಂತೂ ಸಿಕ್ಕಾದಂಗೆ ಅದಾರ. ಒಂದೊಂದಕ್ಕೊಂದೊಂದು ಹೆಸರು ಇಟ್ಟ. ಗುಲ್ಯ ತಿಂಡೆ. ಈ ಪೇಂಟ್ ನೀನ ಮಾಡ್ಯಲ್ಲ? ಅಕ್ಕ ಮಾಡ್ಯಾರ. ಅವ್ರ ಅಕ್ಕ ಪೇಂಟ್ ಮಾಡ್ಯಾರ. ಬೆಂಕಿ ಸುಮ್ಮಕ್ಕಿನ ಹೆಸರು ಹೇಳತ್ತ. ಬಟ್ ನಿಮ್ಮ ಅಕ್ಕ ಬೆಂಕಿ ಪಾಪ ಮಸ್ತ್ ಮಾಡ್ಯಾರ. ಇವ್ರಿಗೆ ಒಂದೊಂದೊಂದೊಂದು ಹೆಸರು ಇಟ್ಟದಿಲ್ಲ ಅವ್ರು. ಇದ್ರ ಗುಲ್ಯ ಯಾರು? ಎಲ್ಲಿ? ಇಲ್ಲಿ ಮಲ್ಕೊಂಡ ಗುಲ್ಯ. ಇವ್ರಂತೂ ಸಿಕ್ಕಾದಂಗ ಅದಾರ. ಅದ ಒಂದು ಗ್ಲಾಸಿಂದ ಒಂದು ಗ್ಲಾಸ, ಒಂದ್ ಚರ್ಗಿದಿಂದ ಒಂದ್ ಚರ್ಗಿ ಹಾಕಿ ಮಾಡ್ತಾರ. ಅದನ್ನ ಶರ್ಬತ್ನಿ ಅಳಿಗಾಡ್ಸೋ ಕೂತದ. ಸಕ್ರಿ ಮಿಕ್ಸ್ ಕರೆ ನಾವು ಮಾಡೋದು ಒಂದು ಗ್ಲಾಸಿಂದ ಒಂದು ಗ್ಲಾಸ ಚರ್ಗಿದಿಂದ ಚರ್ಗಿ. ಹಾ ನೀವು ದಾರು ಇದ ನೀನೋ ಡೆಕೋರೇಟ್ ಮಾಡಕ್ ಮಾಡ್ತೀನಿ. ನಿಂಗ ಮಲ್ಟಿ ಟ್ಯಾಲೆಂಟೆಡ್. ಹಾ ನೀ ಕುಡಿಯಲ್ಲ ನಂಗೆ ಗೊತ್ತಲ್ಲ. ಬಿಸ್ಲಾಗ್ ಬಂದಿವಿ ಮಕ್ಕಳು. ತೆಲ್ಲ ಇಕ್ಕಿಲ್ಲ ಹಂಗ ತೆಲ್ ತಕೊಂಡ್ ಬಂದ್ಬಿಟ್ಟಿನಿ. ಸಿಕ್ಕಾದಂಗ ಹೊಟ್ಟಿ ನುಸಾತತಿ. ಸಕ್ರಿ ಹಾಕ್ಲಿ ಅಂದ್ರೆ ಟೇಸ್ಟ್ ನೋಡಿದ್ಮೇಲೆ ಗೊತ್ತಾಗ್ಬೇಕಲ್ಲ. ನಂಗೇನ್ ಗೊತ್ತಾಗ್ಬೇಕು.
ಹುಳಿ ಅಭಿ ಫುಲ್ ಚೀಪ್ ನಾವು ಇಬ್ರು ಕುಡಿಯೋದಿ. ಸ್ನೇಹಿತೇನು ದೇವತೇನು ತಿಳಿಯೇನು ನನಗೇನು ಗೊತ್ತಾಗಲ್ಲ. ಹುಳಿ ಆಗೈತೆ ಒಂದ್ ಸ್ವಲ್ಪ ಸಕ್ರೆ ಹಾಕೋದಾದ್ರೆ ಸಕ್ರೆನ ಕರ್ಗೆ ಇಲ್ಲ ಕೆಳಗೆ ಐತಿ. ಎಷ್ಟು ಹಾಕಿ ಸಾರು ಎಷ್ಟು ಮಾಡಿ ಕುಡಿಯೋಬೇಕು ಬಾ. ನಂಗೆ ಮುಂಚೆನೆ ಗೊತ್ತಾ ನೀ ಬರ್ತಿ ಏನ ಹೊರಗೆ ನಾಷ್ಟ ಮಾಡೋಣ ಅನ್ಕೊಂಡಿದ್ದೀನಿ. ನಾಷ್ಟಾ ಕುರ್ಮಾಪುರಿ ಬೇಕಾಗೈತಿ. ಹೊಟ್ಟಿ 3 days ದಿಂದ ಕುರ್ಮಾಪುರಿ ಬೇಕಾಗೈತಿ. ಸ್ಟಿಲ್ ವೇಟಿಂಗ್ ಫಾರ್ ಇಕ್ಕಿ ಸಮಾಜ ಪಿತ್ತಾಗೈತಿ ಆರಾಮಿಲ್ಲ ಅದಕ್ಕೆ ಮತ್ತೆ ಹೊಟ್ಟೆ ಊಟ ಜಸ್ಟ್ ಹೊಟ್ಟಿ ತನಕ ಆಗ್ತದೆ ಪಿತ್ತ. ಅದಕ್ಕೆ ಹೊರಗಿನ ಊಟ ನಾ ಯಾವತ್ತೂ ತಿನ್ನಲ್ಲ. ಆಗಲ್ಲ ನನಗೆ ಹೊರಗಿನ ಊಟ ಜಾಸ್ತಿ, ಮನಿ ಊಟ ಅಷ್ಟ ಹೋಗೋದು. ಈ ಪೋಸ್ 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 ಈ ಪೋಸ್ ನೋಡ್ರಿ ಪೋಸ್ ಪೋಸ್ ಲೈಕ್ ಪೋಸ್ ಯಾರಾದ್ರೂ ಬೆಡ್ ಮೇಲೆ ಕುಂತಿಲ್ಲ ಮತ್ತೇನು ಟೈಮ್ ಕರೆಕ್ಟ್ 1:54. ಯಪ್ಪ ಅಲ್ಲಿಂದ ಸಾಕತ್ತ ಬಸ್ ಸಲುವಾಗಿ. ಬಸ್ಸು ಒಂದು ಕರೆಕ್ಟ್ ಟೈಮಿಗೆ ಸಿಗಲ್ಲ. ಸೊ 11:15 ಅಂತ ಹೇಳಿನಿ, 2 ಗಂಟೆ ಆಯ್ತು ಬರಾಕ. ನಂದರೆ ಆಲ್ಮೋಸ್ಟ್ ಎಲ್ಲೇ ಹೋಗೋದಿದ್ರು ಬರೀ ವೇಟ್ ಮಾಡಿಸ್ತೀನಿ ಎಲ್ಲರಿಗಿನ. ಈಗ ಅದನ್ನ ಮಾಡ್ಸೀನಿ, ಬರೀ ವೇಟ್ ಮಾಡಿಸ್ತೀನಲ್ಲ ನಾ. ಸಾರಿ ಸಕ್ರಿ ಇನ್ನೊಂಚೂರು ಹಾಕೊಂಡು ಬಂದೀವಿ. ಈಗ ಲೆಟ್ಸ್ ಸಿ ಓಕೆ ಹೆಂಗೆ ಟೇಸ್ಟ್. ಲಕ್ಕಿ ಆಕಿನ ಕರೆ ಹೆಸರು ಲಕ್ಷ್ಮಿ, ಬಟ್ ನಾ ಆಕಿನ ಕರೆಯೋದು ಲಕ್ಕಿ ಅಂಥೇಳಿ. ಒಂಥರ ಆಕಿ ನನ್ನ ಲೈಫ್ ಒಳಗೆ ಬಂದಿದ್ದು ಲಕ್ಕಿನ ನಾ. ಸೊ ಅದು ಆಕಿ ನಿಕ್ನೇಮ್ ಆಗಿ ಉಳಿದ್ಬಿಟ್ಟೈತಿ, ಲಕ್ಕಿ ಅಂತೇಳಿ ಕರಿತೇನೆ. ಅಕ್ಕಿ ಹೆಂಗಂದ್ರೆ ಅ ಪ್ಯೂರ್ ಸೋಲ್. ಸೀರಿಯಸ್ಲಿ ಬಾರಿ ಅಂದ್ರೆ ಬಾರಿ ಅದಾಳಕ್ಕೆ ಮನಸ್ಸಿಂದ. ಇಷ್ಟು ಕೇರ್ ಮಾಡ್ತಾಳೆ, ಕೇರ್ ಅನ್ನೋ ವರ್ಡಿಗೆ ಟಚ್ ಆಗೋ ರೇಂಜಿಗೆ ಕೇರ್ ಮಾಡ್ತಾಳೆ ಆಕೆ. ನಾನಂತೂ ಈಗ ಕಡಿಗೂ ನಾನು ಮೊಬೈಲೇ ತೊಗೊಂಡು ಬರಲಿಲ್ಲ. ಈಗ ತಂದಿಟ್ಟಲ್ಲ ಶಾಲೆ. ನಾನು ಅಷ್ಟ ಅಂತಲ್ಲ, ಸೈಡ್ ಇದ್ದವ್ರನ್ನೂ ನೋಡಿ ನಾ ಎಷ್ಟೋ ಸಾರಿ. ಭಾರಿ ಕೇರ್ ಟೇಕರ್ ಅದಾಳಕ್ಕಿ. ಇಷ್ಟು ಪ್ಯೂರ್ ಐತ್ಲ ಮನ್ಸ, ಒಂಚೂರು ಯಾರನ್ನೂ ನೋವು ಮಾಡಿದ್ದು ನೋಡಿಲ್ಲ. ನಾನಂತೂ ತಪ್ಪು ಮಾಡ್ರೆ ಬೈತಾಳೆ, ಕಾಮನ್ ಅದೆಲ್ಲರದು ಇದ್ದಿದ್ದ. ತಪ್ಪಂದ್ರೆ ಅಂಥದ್ದೇನಿಲ್ಲ. ನಾ ಆ್ಯಕ್ಟಿವ್ ಇರಲ್ಲ ಒಟ್ಟು ಆಲ್ಮೋಸ್ಟ್ ಅಂತೆ ಪೇಷಂಟ್ ಥರ. ಆಕೆ ಯಾವಾಗ ಎಲ್ಲಿ ಬಾ ಅಂತಾಳೆ ಅವಾಗ ನಾ ಪೇಷಂಟ್ ಆಗೈತೆ, ಅದು ಏನೈತೆ ಯಾರಿಗೆ ಗೊತ್ತು. ಅದಕ್ಕೆ ಆಕೆ ಭಾಳ ಕಾಡ್ತಾಳೆ. ಹಿಂಗಿದ್ರೆ ಆಗಲ್ಲ, ಸೊಟ್ಟದಿ ಹಂಗೆ ಹಿಂಗೆ ಅನ್ಕೊಂಡು. ಬಟ್ ಏನೋ ಒಂದು ರೆಸ್ಪೆಕ್ಟ್, ಲವ್, ಕೇರ್ ಅನ್ನೋದು ಏನೈತ್ಲ ಒಂದು ಪ್ಯೂರ್ ಐತೆ ಆಕಿನ ಕಡೆಯಿಂದ. ನನಗಂತೂ ಎಲ್ಲ ಫುಲ್ ಸಪೋರ್ಟ್ ಮಾಡ್ತಾಳೆ. ನಾ ಏನೋ ಮಾಡ್ತೀನಂದ್ರು ಹಾಂ ಮಾಡಿಪಿ, ಇದು ನಿನ್ನ ಕಡೆಯಿಂದ ಆಗ್ತೈತೆ ಮಾಡಿಪಿ ಅಂಥೇಳಿ. ಇಷ್ಟು ಸಪೋರ್ಟಿವ್ ಅದಾಳು, ಇಷ್ಟು ಕೇರ್ ಟೇಕರ್ ಅದಾಳು, ಇಷ್ಟು ಲವ್ ಮಾಡ್ತಾಳು, ಭಾರಿ ಎಲ್ಲನೂ ಮಾಡ್ತಾಳೆ. ಒಂದು ಮಗ್ನಲ್ಲಿ ಹಾಲು, ಮತ್ತೊಂದರಲ್ಲಿ ನೀರು, ಸ್ವಲ್ಪ ಸಕ್ಕರೆ ಬೆರೆಸಿ, ಸ್ವಲ್ಪ ಸಕ್ಕರೆ ಸೇರಿಸಿ, ಈಗ ಮಿಕ್ಸರ್ ರಂಭಿಸಿ, ಒಂದು ಗ್ಲಾಸಿನಿಂದ ಒಂದು ಗೋಗಲಿಗೆ, ಈಗ ಸವಿಯಿರಿ ಟೇಸ್ಟಿ ಶರ್ಬತ್. ಥ್ಯಾಂಕ್ ಯು. ಒನ್ ಆಫ್ ಮೈ ಫೇವ್ರೆಟ್ ಲಿಸ್ಟ್ ಒಳಗೆ ಹಾಕೋಬೇಕು ನನಗೆ. ನಾ ಏನೋ ಹುಮ್ತನ ಮಾಡಿದ್ರು ಆಕಿನ ಹೊಟ್ಟೆ ಹಾಕಿ ಹಾಕೊಂಡು ನಾನು ಹೊಟ್ಟೆಗೆ ಊಟ ಕೊಡ್ತಾಳೆ. ಆಕೆ ಹೊತ್ತು ಮನೆಗೆ ಹೋದ್ರು. ಬಟ್ ಆಕೆ ಏನು ಕೊಡ್ತಾಳೆ ಅದನ್ನ ವಾಪಸ್ ನಾನು ಕೊಡ್ತೀನಿ. ನಾನು ಲೈಫ್ ಲಾಂಗ್ ನನ್ನ ಮನ್ಸಿನ ನಾನು ಟ್ರೂ ಲವ್ ಆಕಿಗೆ ನಾ ಲೈಫ್ ಲಾಂಗ್ ಕೊಡ್ತೀನಿ. ನಾ ಇರೋ ತನಕ ಆಕೆ ರೆಸ್ಪೆಕ್ಟ್, ಲವ್, ಕೇರ್ ಏನೈತಲ್ಲ ಆಕಿಗೆ ವಾಪಸ್. ಬಟ್ ಆಕೆ ಎಷ್ಟು ಕೊಡ್ತಾಳೆ ಅದು ನಂಗೆ ಕಡೆಯಿಂದ ಕೊಡೋಕ್ಕಾಗಲ್ಲ, ನಂಗೆ ಗೊತ್ತು. ಯಾಕಂದ್ರೆ ನಂಗೆ ತೋರ್ಸೋಕ್ಕಾಗಲ್ಲ ನಂಗೆ ಹಂಗೆ. ಆಮೇಲೆ ಕುಡಿತ್ನಾ ಅದ್ ಪಕ್ಕ ನಾನು ಕುಡಿತ್ನಾ ಅಂತ ಹೇಳಿದೆ. ನಾನು ಕುಡಿತ್ನ.
ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನೋಡು, ನಿನ್ನ ಗಂಗಾ ನಾಗವಲ್ಲಿ ಆಗಿರೋದನ್ನ ನೋಡು. ಹಿಂಗಿಂಗ್ ಅದು ಶರ್ಬತ್ ಕೂಡ ಹೆಂಗ ನೋಡಿರೋದು ಹೆಂಗನ್ಸುತ್ತೆ ಹಿಂಗ್ 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 ಮಾಡಿ ಜಿಮ್ ಮಾಡ್ತೀನಿ ನಾನು ಜಿಮ್ ಕತ್ತಳವ ಯಾವುದು ಫಸ್ಟ್ ಅಪ್ಪು ಅದು ಅಪ್ಪನಂದ್ರೆ ಅದೆಲ್ಲ ನಿಂದು ನೋಡ್ಲಿಲ್ಲ ನಂದು ನೋಡ್ಲು ಒರಿಜಿನಲ್ ವಿಡಿಯೋ ನೋಡಿಲ್ಲ. ಶರ್ಬತ್ ಅಷ್ಟು ಕುಡಿದಾದ್ಮೇಲೆ ಮಲ್ಕೊಂಡ್ಬಿಟ್ವಿ ಅಂದ್ರೆ ಹೊಟ್ಟೆನೂ ಹೋಯ್ತಾ. ಸೊ ಅದಕ್ಕೆ ಯಾವ ವಿಡಿಯೋ ಮಾಡ್ಬೇಕಂತ ಅಂತ ಎಲ್ಲ ಪ್ಲ್ಯಾನ್ ಹಾಕ್ಕೊಂತ ಉದ್ದಕ್ಕೆ ಮಲ್ಕೊಂಡ್ಬಿಟ್ಟಿದ್ವಿ. ಹೇಳಕ್ಕೂ ಆಗತ್ತಿಲ್ಲ ಆಯ್ತು. ಸೊ ಅದಕ್ಕಷ್ಟು ಒಟ್ಟು ಅಪ್ಪು ಫಿಲ್ಮ್ ದೇವತೆ ಏನು ಬರ್ತದೆ ಈ ಪಕ್ಕಿ ಇದನ್ನ ತಗೊಂಡು Johnny, yes, Papa, eating sugar, no, Papa. ಇದು ಮಸ್ತ್ ಇದ್ದಲ್ಲ. ಹೇಳ್ಬೇಕಮ್ಮ. ಓ ನೀನ್ ಬೇಗ ಅಲ್ಲಿ ಮದುವೆ ಆದ್ಮೇಲೆ ಹಂಗೆ ಕರೀತಿ ಈ ಪಕ್ಕ ಮಾಡೋದು ಹೆಂಗ್ ಮಾಡೋದು ಪಾಪ ನನ್ನ ಸಲುವಾಗಿ ಬಿಸಿನೀರು ಕಾಯಿಸ್ಕೊಟ್ಲ. ಹೊಟ್ಟೆ ನೋವು ಆಗ್ತೈತಿ. ಬಿಸಿನೀರು ಕಟ್ಟೆ ಇಟ್ಟಿನ ಯಾಕೆ ಹೇಳ ಚಾ ಇಟ್ಟತಿಪ್ಪ ಒಂದ್ಸರಿ ಚಾ ಕುಡ್ದು ಎಲ್ಲ ಕರಗತ್ತಲ್ಲ. ಯಾರಿಗೆ ಗೊತ್ತು ಅಂತ ಬಿಸಿನೀರು ಕಟ್ಟೆ ಇಟ್ಟಿನ ಬಿಸಿನೀರು ಕುಡಿತೀನಿ ಡೈಲಿ 2 ಹೊತ್ತರ ಚಲೋ ಅಲ್ಲ. ನಾವು ಅದನ್ನ ಬಜ್ಜಿ ಬಟ್ ಬೆಂಕಿ ಬಜ್ಜಿ ಕೊಡತ್ತೀವಿ. ರೈಮಿಂಗ್ ವರ್ಡ್ಸ್ ಬಜ್ಜಿ 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 ಬುಜ್ಜಿ ಬಜ್ಜಿ ಅದನ್ನೇನು ಬೆಂಕಿ ಮತ್ತ ನನ್ನ ಸಲ ಪಾಪ ಎಲ್ಲ ಮಾಡ್ಯಾರ. ಬಿಸಿನೀರು ಕಾಯಿಸ್ಕೊಟ್ಲು. ತಣ್ಣೀರ್ ಐತಿ ಮಸ್ತ್
ನೀ ಮಾಡಿದಲ್ಲ ಇದೆಲ್ಲ ಇಕ್ಕನ ಮಾಡ ಚಪಾತಿ ಪಲ್ಯ ನಾನು ನೋಡ್ರಿ ಅನಿಸ್ತೈತಿ ಮೇಕಪ್ ಮಾಡ್ತೈತಿ ನಮ್ಮ ಮಲ್ಟಿ ಟ್ಯಾಲೆಂಟೆಡ್. ನಾನು ನೆನಪಲ್ಲಿ ಲಾಕ್ ಮಾಡ್ತೀವತ್ತು ಹೇಳಿದ ಡ್ರೆಸ್ ಚಲೋ ಅಂತ ಬೆಂಕ ಅಂತ ಹೇಳಿ ನೋಡ ಕಾಲೇಜ್ ಕಡೆ ನಾವು ಹಿಡಿತಿದ್ವಿ ಇವಾಗ ನಂದು ನೋಡಕ್ಕಷ್ಟ ಹಿಂಗೆ ಅದ ಖರೆ ಒಳಗೆ ಎಲುಬುಗಳೆಲ್ಲ ಹಿಂಗೆ ಅದಾವ ಸ್ಟ್ರಾಂಗ್ ಇಲ್ಲ ಗಾಂಡು ನಸೀಬ್ ಸ್ಟಾರ್ಟ್ ಆಗೈತಿ ಈಗ ವಿಡಿಯೋ ಇದು ಮಾಡಿದ್ರೆ ಹೇಳ್ತೀನಿ ಸ್ವಲ್ಪ ಪ್ರಾಕ್ಟೀಸೇ ಮಾಡಿಲ್ಲ. ನಾ 2 ಮಾಡೀನಿ ಈಗ. ಯಾರು ಯಾವಾಗ ಮನೆಗೆ ಬಾ ಅಂತಾಳಲ್ಲ ಅವಾಗ ನಾ ಅವ್ರ ಮನೆಗೆ ಹೋದಾಗ ಒಮ್ಮೆ ಏನರ ಒಂದು ಸ್ಪೆಷಲ್ ಮಾಡೇ ಇರ್ತಾಳೆ ತಿನ್ನಕ್ಕೆ. ಮತ್ತು ನಾ ಎಲ್ಲರೂ ಊಟ ಮಾಡಿ ಹೋದ್ರೆ ಅವ್ರ ಮನೆಗೆ ಬೈಗಳಂತೂ ಹಿಂಗೆ ಬರ್ತಾವೆ ಉದ್ದಕ್ಕೆ ಲಿಷ್ಟ. ಅದಕ್ಕೆ ಸೊ ಅಡ್ವಾನ್ಸ್ ಕಾಲ್ ಮಾಡಿ ಹೇಳ್ತಾಳೆ ಊಟ ಅಂತೂ ರೆಡಿ ಇರ್ತೈತಿ ಇಲ್ಲಿ, ಸೊ ಊಟ ಮಾಡಿ ಬರಕ್ಕೆ ಹೋಗ್ಬೇಡ ಮನೆ ಅಂತೇಳಿ. ಅದಕ್ಕೆ ಬೈಸ್ಕೊಳ್ಳೋದು ಯಾಕಂತೇಳಿ ನಾವು ಇಲ್ಲಿದ್ದು ಹಸು ಇಟ್ಕೊಂಡು ಅಲ್ಲಿ ಹೋಗ್ತೀವಿ. ಅಲ್ಲೇ ಹೋಗಿ ಮಸ್ತ್ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹಿಂಗೆ ತಿನ್ಕೊಂತ ಕುಂತ್ಬಿಡ್ತೀನಿ ಆಲ್ಮೋಸ್ಟ್. ಇನ್ನೂ ಒಂದು ಚಪಾತಿ ಮುಗಿಸಿದ್ದೀನಿ, ನಾ 2 ತುತ್ತು ಮುಗಿಸಿನಿ, ಯಾಕೆ ಒಂದು ಚಪಾತಿ ಮುಗಿಸ ಆಲ್ಕೋಹಾಲ್ ಸ್ಟ್ರಾಂಗ್ ಇವೇನು ಸೈಜ್ ಒಳಗೆಲ್ಲ ಮ್ಯಾಚ್ ಆಗಲ್ಲ. ಚಲೋ ಸೈಜ್ ಎಲ್ಲ ಮ್ಯಾಟ್ರ್ ಆಗಲ್ಲ, ಶಕ್ತಿ ಐತೆ ನಂಗೆ. ಆರಾಮ್ ತಪ್ಪಿದ ಅಷ್ಟ ವೀಕ್ ಇತ್ತು ನಾನು ಬಿಟ್ರೆ ಉಳ್ಕಿತ ಎಲ್ಲ ಸ್ಟ್ರಾಂಗ್ ಅದೇನ ಅದೇನು ಒಂದು ದಿವಸ ಅಷ್ಟು ವೀಕು ಅಲ್ಲ, ಒಂದು ದಿವಸ ಅಷ್ಟು ಸ್ಟ್ರಾಂಗ್, ಉಳ್ಕಿದ ದಿವಸ ಎಲ್ಲ ವೀಕು. ಟೈಮ್ ಹೋಗಿದ್ದು ಗೊತ್ತಾಗಲ್ಲಕಿನ ಜೊತೆ ಇದ್ರೆ ಆಲ್ಮೋಸ್ಟ್ ಇಷ್ಟು 2 ಸಲ ಹೇಳಿದ್ರು ಕಮ್ಮಿನ ಭಾರಿ ಕೇರ್ ಮಾಡ್ತಾಳೆ. ಬರೀ ತಿನ್ನುತ್ತ ಬಾ, ಹಂಗೆ ಮಾಡುತ್ತ ಬಾ, ಹಿಂಗೆ ಮಾಡುತ್ತ ಬಾ, ಅಂದ್ ಮಾಡಿ ಇದು ಮಾಡಿ ಹಂಗೆ ಮಾಡಿ ಹಿಂಗೆ ಮಾಡಂತೆ ಒಟ್ಟು ಕಂಟಿನ್ಯೂ ಹೇಳ್ಕೊತ ಇರ್ತಾಳು. ಅಂದ್ರೂ ಅಡಿಗೆನೂ ಮಸ್ತ್ ಮಾಡ್ತೆ. ಮತ್ತು ನೀನು ಅದಕ್ಕೆ ಮಸಾಲೆನ ಮಾಡ್ಯಾನ ಕೇಳಿನ ಕೊಲ್ಗೇಟ್ ಹೆಸರು ಗಾಂಧಿ ಹೆಸರು ಒಂದು ಸತಿ ತಿಂದಿಲ್ಲ ಇಷ್ಟು ಪ್ಲೇನ್ ಆಗ್ತದೆ ಸುಮ್ಮನೆ ಹೆಸರು ಬೇಡ. ಮೊನ್ನೆ ನೋಡಿ ಒಟ್ಟು ಏನೋ ಒಂದು ಮಾಡ್ಕೊಂತಿರ್ತು ನೀನು ಸುಟ್ಕೊಂಡದಿ ಹಿಂಗೆ ಆರಿದ ಏನು ಇಲ್ಲಿ ಹಿಂಗೆ ಇಡ್ತಿದ್ದೆ ಬಸ್ ಮಾಡಿ ಅಲ್ಲ ಏ ಹಿಂಗೆ 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 ಇಸ್ತ್ರಿ ಮಾಡೋದು ಒಮ್ಮೆ ಕಾಲಿಗೆ ಮಾಡ್ತೀನಿ ಹಿಂಗೆ. ಹೊಟ್ಟೆ ಅಂತೂ ಹಿಂಗೆ ನೋಸಾತೈತಂದ್ರೆ ಒಟ್ಟು ಕುಂಡಾಗ ಸಹಿತ ಆಗಲ್ಲ, ಮಲ್ಕೊಳಕ್ಕಾಗಲ್ಲ, ಏನೂ ಮಾಡ್ಕೊಡಲ್ಲ, ಅದು ಅಷ್ಟು ಪೇನ್ ಆಗ್ತೈತಿ. ಸೊ ಬಿಸಿನೀರು ಕುಡಿಬೇಕು, ಅದಕ್ಕೆ ಬಿಸಿನೀರು ಕುಡಿಯತ್ತಿದ್ನ. ಗರ್ಲ್ಸ್ ಬಿಸಿನೀರು ಕೊಡ್ರಿ, ಕೋಲ್ಡ್ ಏನು ಕುಡಿಯಕ್ಕೆ ಹೋಗ್ಬೇಡ್ರಿ ಟೈಮ್ಗೆ. ಐ ಆಮ್ ನಾಟ್ ಫ್ಯಾಟ್, ಐ ಆಮ್ ಜಸ್ಟ್ ಅ ಫ್ಲಫಿ ಪಾಂಡ. ಅಯ್ಯಪ್ಪ ಹಿಂಗೆ ಎತ್ತಕ್ಕೂ ಶಕ್ತಿ ಇಲ್ಲ ಅಷ್ಟಕ್ಕೆ ಬಿಸಿನೀರು. ನೀರು ಕುಡಿಯಕ್ಕೆ ಹೋಗಲ್ಲ. ಆಕೆ ಆ್ಯಕ್ಟಿವ್ ಅದಾಳೆ, ನಾನು ಆ್ಯಕ್ಟಿವ್ ಇಲ್ಲ. ಆಲ್ಮೋಸ್ಟ್ ಇದನ್ನ ದಿನ ಬರೀ ನಿದ್ದೆ ಊಟ ಎಷ್ಟ ಅದಿನ ನಂಗೆ ನೋಡಕ್ಕಷ್ಟೇ ಹಿಂಗೆ ಕಾಣ್ತೀನಿ. ಬಟ್ ನಂಗೆ ಅದು ಆಕೆ ಹಿಂಗೆ ಕಂಪೇರ್ ಮಾಡ್ರೆ ಹೇಳ್ಬೇಕಂದ್ರೆ ನಾವು ಇನ್ನೊಬ್ರು ಇನ್ಸ್ಪಿರೇಷನ್ ತೊಗೊಳಕಿತ್ಲೂ ನಮ್ಮ ಸೈಡ್ ಯಾರ್ಯಾರು ಇರ್ತಾರಲ್ಲ ನಮ್ಮ ಗರ್ಲ್ಸ್ ಅವರ ದೊಡ್ಡ ಇನ್ಸ್ಪಿರೇಷನ್ ನನ್ನ ಲೈಫ್ ಒಳಗೆ. ಆಲ್ಮೋಸ್ಟ್ ನನ್ನ ಫ್ರೆಂಡ್ಸ್ ಆಗಲಿ ಈಗಿನ ಹಿಡಿದು ಎಲ್ಲರೂ ಕಣ್ಮುಂದೆ ಇರ್ತಾರೆ. ಅವ್ರು ನೋಡಿ ಕಲಿಬೇಕು ನಾವು ಹೇಳ್ಬೇಕಂದ್ರೆ. ಅಂದ್ರೆ ನಮ್ಮ ಫಾಲ್ಟ್ ನಮ್ದೇನು ಡೌನ್ ಇರ್ತೈತಿಲ್ಲ ನಮ್ಮ ಸೈಡ್ ಇದ್ದವ್ರು ನೋಡಿ ಕಲಿಬೇಕು. ಅದನ್ನು ಬಿಟ್ಟು ಸುಮ್ಮ ಬೇರೆ ಏನೆಲ್ಲ ನೋಡ್ಕೊಂತ ಕುಂತು ವೇಸ್ಟ್. ಅದು ನಮ್ಮ ಸೈಡೇ ಇರ್ತೈತಿ ಎಲ್ಲ ನೋಡಿ ಕಲಿಯಾಕೆ. ನಮ್ಮ ಫ್ಯಾಮ್ಲಿ ಒಳಗೂ ಇರ್ತಾರೆ. ಅಂದ್ರೂ ಇದು ಭಾರಿ ವೇಟ್ ಐತಿ. ಇವೇನ್ರಿ 2 kg ಐತಿ ನಿಂಗೆ. ಹಿಂಗಂದ್ರೆ ಏನು ವೇಟ್ ಅನ್ಸಲ್ಲ ನಂಗೆ, ಹಿಂಗಂದ್ರೆ ವೇಟ್ ಆಗತ್ತೆ. ಅಂದ್ರೆ ಹಿಂಗೆ ಹಿಡಿತೀವಲ್ಲ ಒಂದೇ ಕೈಲೇ, ಎಡಗೈಲಿ ಅಂತ ಎತ್ತಕ್ಕಾಗಲ್ಲ ನನಗೆ, ಎಡಗೈಲಿ ಅಂತ ಎತ್ತಕ್ಕಾಗಲ್ಲ. ಅದಕ್ಕೆ ಸುಟ್ಕೊಂಡೆ ಅದನ್ನ. ಬಟ್ ಇದ್ರಲ್ಲೇ ಎತ್ಬೋದು ಒಂದು ಸ್ವಲ್ಪ. ಊಟ ಮಾಡಿದ್ವಿ, ರೆಸ್ಟ್ ಮಾಡಿದ್ವಿ, ಎಲ್ಲನೂ ಆಯಿತು. ವಿಡಿಯೋ ಪ್ಲ್ಯಾನ್ ಏನಿತ್ತಲ್ಲ ಈಗ ಅದು ಮಾಡ್ಬೇಕಂತೇಳಿ ರೀಲ್ಸ್ ಮಾಡ್ಬೇಕಂತೇಳಿ ಎದ್ದು ಹೊಂಟಿವಿ. ಅದು ಆಂಟಿಗೆ ಒಂದು ಸ್ವಲ್ಪ ಹೋಗಿ ಬರ್ತೀವಿ ಅಂಥೇಳಿ ಆಂಟಿ ನಿಲ್ಲ ಅನ್ನತ್ತಿದ್ರು. ಬ್ಯಾಡ್ ಆಂಟಿ ಇನ್ನೊಂದು ಸರಿ ಬರ್ತೀನಿ ಅಂತೇಳಿ ಬಂದುಬಿಟ್ವಿ ಅಲ್ಲಿಂದ. ಹಾಂ ರೀ ಮೇಡಮ್. ಹಾಂ ಮತ್ತೆ ಖರೆ ನನಗೆ ಇಷ್ಟು ನಿವಾಂತ ಐತೀನಿ ಹಿಂಗೆ ಅದೇ ನಾನು ಅವಿಗೆ ಮಾಡಿ ಮತ್ತು ಮನೆಗೆ ಹೋಗಿ ಬಾಂಡೆ ತಿಕ್ಕಿ ಮತ್ತು ಕ್ಲಾಸಿಗೆ ಬಂದು ವಿಡಿಯೋ ಮಾಡಕ್ಕೆ ಹೊಂಟೀವಿ ನಾವು. ಹೇಳ್ಬೇಕಂದ್ರೆ ಗರ್ಲ್ಸ್ ಏನೇನು ಕೆಲಸ ಮಾಡ್ತಾರೆ ಎಲ್ಲ ನಾನು ಮಾಡ್ತೀನಿ. ಬಟ್ ಯಾರೂ ನಂಬಲ್ಲ ಅಷ್ಟು, ನೋಡಿದವ್ರಿಗೆ ಅಷ್ಟೇ ಗೊತ್ತು ನಾ ಏನು ಮಾಡ್ತೀನಿ ಅಂಥೇಳಿ. ಈಗ ಡಾನ್ಸ್ ಕ್ಲಾಸಿಗೆ ಬಂದ್ವಿ.
many more months I cannot remember. So excited to keep this memory form. I already enlisted. ಡಾನ್ಸ್ ಕ್ಲಾಸಿಗೆ ಬಂದು ಏನು ಪ್ಲ್ಯಾನ್ ಇರ್ತೈತಲ್ಲ ರೀಲ್ ಮಾಡ್ಬೇಕಂತೇಳಿ ಮೊದಲು ಅದನ್ನೆಲ್ಲ ಪ್ರಾಕ್ಟೀಸ್ ಮಾಡ್ತೀವಿ, ಆಮೇಲೆ ಅದನ್ನ ವಿಡಿಯೋ ಮಾಡ್ತೀವಿ. ನಾನಂತೂ ಆಕಿನ ಇಷ್ಟು ಎನರ್ಜಿ ಲಾಸ್ ಮಾಡ್ತೀನಿ ಅಂದ್ರೆ ಪಾಪ ಇಷ್ಟು ಕಂಟ್ರೋಲ್ ಮಾಡ್ಕೋತಾಳೆ ಅಂದ ಸಲುವಾಗಿ ಭಾಳ ಅಂದ್ರೆ ಭಾಳ ಕಾಡ್ತೀನಿ. ಅಂದ್ರೆ ಒಂದರ ಸ್ಟೆಪ್ನ ಮಿಸ್ ಮಾಡತ್ನ ಅಂದ್ರೆ ಅವ್ರು ಕಂಟಿನ್ಯೂ ಪ್ರಾಕ್ಟೀಸ್ ಇರ್ತೈತೆ ಹಂಗಿರಲ್ಲ ಅಂತಂದ್ರೆ ಇವತ್ತು ಬೇರೆ ಹೊಟ್ಟೆ ನೋಯ್ತು. ಸೊ ಒಂದು ಸ್ವಲ್ಪ ಭಾಳ ಅಂದ್ರೆ ಭಾಳ ಟೇಕ್ ತೊಗೊಂಡು ಅದಕ್ಕೆ ಪಾಪ ಅಷ್ಟಾದ್ರು ಇಲ್ಲಿ ಮಾಡು ಅನ್ಕೊಂತ ಸಾಥ್ ಕೊಟ್ಟು ಒಟ್ಟು ಏನು ಬೇಕಾದ್ರೂ ಸಹಿಸ್ಕೋತಾಳೆ ನನ್ನ ಕಡೆಯಿಂದ. ಸಹಿಸ್ಕೋದ್ರೊಳಗೆ ಹೋಗಿತ್ತೇವೆ ನಂದಂದು ಬಂತು ಅಂತಿಳ್ಕೊ ಇಷ್ಟು ಸಹಿಸ್ಕೋತಾಳು, ಭಾಳ ಸಹಿಸ್ಕೋತಾಳೆ ಪಾಪ. ರೀಲ್ಸ್ ವಿಡಿಯೋಸ್ ಎಲ್ಲ ಕಂಪ್ಲೀಟ್ ಆದ್ಮೇಲೆ ಎನರ್ಜಿ ಲಾಸ್ ಅಂತೂ ಆಗಿರ್ತೈತೆ ಕುಣದ. ಸೊ ನೀರು ಜ್ಯೂಸ್ ಕಾಫಿ ಟೀ ಅನ್ಕೊಂತ ನಾ ಹೋದಾಗ ಒಮ್ಮೆ ಪಾಪ ಕುಡಿಸೇ ಕಳಿಸ್ತಾರೋ ತಿನ್ಸೇ ಕಳಿಸ್ತಾರೋ ಅದಿದ್ದ ಯಾವತ್ತು
ಅದ ಈಗ ಚಿಕ್ಕು ಜ್ಯೂಸ್ ಕುಡಿಯತ್ತಿದ್ವಿ ಮಜಾಕ್ ಮಾಡ್ಕೊತ ಹಂಗೆ ಹಿಂಗೆ ಎಂಜಾಯ್ ಮಾಡ್ಕೊತ. ಲಕ್ಕಿ ಅಡ್ವಾನ್ಸ್ ಆಗೈತಿ ಅದು ವಾಪಸ್ ಹೆಂಗೆ ತಗೊಳ್ಳಕ್ಕೆ ಡೈರೆಕ್ಟರ್ ಈಗ ನೋಡು ಈಗ ಮ್ಯೂಟ್ ಮಾಡಿ ತಗೊಂಡು ಇವತ್ತಿನ ಡೇ ಚಲೋ ಇಲ್ಲ ನಮ್ದ, ಏನೂ ಆಗಲಿಲ್ಲ ಅನ್ಕೊಂಡಿದ್ದೇನೂ ಆಗಲಿಲ್ಲ. ಬ್ಯಾಡ್ ಟೇಕ್ ಮೇಲೆ ಫಸ್ಟ್ ಇಯರ್ಗೆ ಆರಾಮಿಲ್ಲ ಅನಂತಲೇ ಆರಾಮಿಲ್ಲ ನಂತೆ ನಾ ಇಬ್ಬರು ಅಲ್ಲೇ ಎನರ್ಜಿ ನೋಡಿಗೆ ಹೋಗಿಲ್ಲ. ಇವ್ರು ಮಾಡ್ತಾರೆ ಈಗಿನ ಡೌಟ್ ಲೈಕ್ ಮಾಡ್ತಾಳೆ ನಂದು ಲೈಕ್ ಮಾಡ್ತಾಳೆ ಹೊಟ್ಟೆ ಇಟ್ಕೊಂಡು ಸ್ಟೋರಿಗೆ ಓಡ್ಕೋತೇವೆ ಹೆಂಗೆ ಬಂದು ಹೊಡ್ಕೋತೇವೆ ಬಸ್ ನಿಂತು ಬಂದೇನಿ ಬಸ್ ಒಳಗೆ ರಶ್ ಇತ್ತು ಬಸ್ ಒಳಗೆ. ಆಯ್ತು ವಿಡಿಯೋಸ್ ಎಲ್ಲ ಕಂಪ್ಲೀಟ್ ಮಾಡ್ಕೊಂಡು ಟೈಮ್ ಆಗಿತ್ತು ಬಸ್ಸಿಂದ. ಸೊ ಹೊಂಟಿವೇನು ಕ್ಲಾಸ್ ಎಲ್ಲ ಕ್ಲೋಸ್ ಮಾಡ್ಕೊಂಡು ಅಲ್ಲಿ ತನಕ ಬರ್ತಾಳೆ ಆಕಿ ಬಸ್ ಸ್ಟ್ಯಾಂಡಿಗೆ ಬಿಡಾಕ್ ಬಂದ್ಲು. ಇನ್ನು ಬಸ್ ಸ್ಟ್ಯಾಂಡ್ ಹೋಗ್ಬೇಕು ಯಾಕಂದ್ರೆ ಬಸ್ ಟೈಮ್ ಆಗಿತ್ತು. ನಾ ಒಬ್ಬಾಕನ ಹೋಗ್ತೇನೆ ಅಂದ್ರು ಬಿ ಎಷ್ಟೋ ಬಿಜಿ ಇದ್ರ ಆಕಿ ಬಸ್ ಸ್ಟ್ಯಾಂಡ್ ತನಕ ಬಿಡಾಕ್ ಬರ್ತಾಳೆ. ಆಮೇಲೆ ನಾ ಆಕಿನ ಮನೆಗೆ ಹೋಗ್ಬೇಕಂದ್ರೆ ಬಿ ನಾ ಯಾವ ಸ್ಟಾಪಿಗೆ ನಿಂತಿರ್ತೀನಿಲ್ಲ ಅಲ್ಲೇ ಬಂದು ಕರ್ಕೊಂಡು ಹೋಗ್ತಾಳು. ಯಾವತ್ತೂ ಒಬ್ಬಾಕಿನ ಅಂತೂ ಬಿಟ್ಟೇ ಇಲ್ಲ, ನಾನು ಬಿಡುದು ಇಲ್ಲ. ನಾನು ಬರೋಷ್ಟರಲ್ಲಿ ಬಸ್ಸು ಬಂದು ನಿಂತಿತ್ತು. ಇನ್ನೇನು ಬಸ್ ಸ್ಟಾರ್ಟ್ ಆಯಿತು, ಮನೆಗೆ ಹೋಗೋ ಟೈಮ. ನಮ್ಮೂರಿಗೆ ಹೋಗೋದಿನ್ನ ಇವತ್ತು ಬುಧವಾರ. ಸೊ ನಮ್ಮೂರನ್ನ ಸಂತಿ ಇವತ್ತು ನಮ್ಮ ಮಮ್ಮಿ ಕಾಲ್ ಮಾಡಿದ್ರು, ನಾ ಪ್ಯಾಟೆ ಬಂದೀನಿ ಈ ಕಡೆಯಿಂದ ಬಾ ಎಲ್ಲರೂ ಕೂಡ ಹೋಗೋಣ ಅಂತೇಳಿ. ಅದಕ್ಕೆ ಬಂದೀನಿ ನೋಡ್ರಿ. ನಮ್ಮ ಪ್ಯಾಟೆ ಹಿಂಗೆ ಇರ್ತೈತಿ. ಸಂಧ್ಯಾ ಬಂದೇವಂದ್ರೆ ಅಷ್ಟು ಸೌಂತಿಕಾಯಿ ತಿನ್ನೋದೇ ಇರ್ತೀವೋ, ಸೌಂತಿಕಾಯಿ ಕ್ಯಾರೆಟ್ ಬಾಯ. ಊರಾಗ ಬಂದೇನಂದ್ರೆ ನಮ್ಮ ಪಪ್ಪನ ಕಡೆ ಹೋಗಲ್ದೇ ಇರ್ತೀನಿ. ಇಲ್ಲೇ ಕಳ್ಳು ಜಾಸ್ತಿ ಜಗುದ್ ನಂದು. ಹೋಯ್ ಪಪ್ಪನ ಕಡೆ ಒಂದು ಸ್ವಲ್ಪ ಕಾಡಿ ಏನೈತೆ ಯಾರೋ ಕಾಡಲ್ದ ಜೋ ಅಂತೂ ಒಂದ್ಸಲ ನಮ್ಮ ಪಪ್ಪನ ಒಂದು ಸ್ವಲ್ಪ ಹಂಗೆ ಹಿಂಗೆ ಮಾಡಿ ಒಂದು ಸ್ವಲ್ಪ ಕಾಡಿ ನಮ್ಮ ಪಪ್ಪ ನಾನು ವಿಡಿಯೋ ಇಗ್ನೋರ್ ಮಾಡ್ತಿರ್ತಾರೆ ನೋಡ್ರಿ. ಒಂದು ಸ್ವಲ್ಪ ಹೆಂಗೆ ಕ್ಯಾಮ್ರಾ ಆ ಕಡೆ ಈ ಕಡೆ ನೋಡ್ತಾರೆ. ನನಗಿದು ಖುಷಿ, ಅವ್ರು ಬೇಕಂತಲೇ ಮಾಡ್ತಾರೆ. ನನ್ನ ಹಿಂದೆ ಇಟ್ಟು ಸಪೋರ್ಟಿವ್ ಅಲ್ಲ, ಮುಂದೆ ಬರೀ ಕಾಡ್ತಾರೆ ಅನ್ನೋದು ಒಂದು. ಬಟ್ ಹಿಂದೆ ನನ್ನ ಫ್ಯಾಮ್ಲಿ ಫುಲ್ ಸಪೋರ್ಟಿವ್. ನಾನು ಲಕ್ಕಿ ರೀ, ನನ್ನ ಫ್ಯಾಮ್ಲಿ ಫ್ರೆಂಡ್ಸ ಏನೈತ್ಲ ಎಲ್ಲ ನನ್ನ ಸರೌಂಡಿಂಗ್ ಫುಲ್ ಲೈಕ್ ಮಾಡ್ತಾರೆ. ಅಷ್ಟೇ ಸಾಕು. ಇವತ್ತಿನ ನನ್ನ ವ್ಲಾಗ್ ವಿಡಿಯೋ ಇಷ್ಟ ಆಗಿತ್ತು. ಇಲ್ಲಿ ತನಕ ನನ್ನ ವಿಡಿಯೋ ನೋಡಿದವ್ರಿಗೆ ಥ್ಯಾಂಕ್ ಯು ಸೋ ಮಚ್.